ಹಲೋ ಕೆ.ಸಿ.ಟಿ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಕೆ.ಸಿ.ಟಿ ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ ಆದಮೇಲೆ ಅಡ್ಮಿಷನ್ಗೆ ಹೋಗುವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಆದಮೇಲೆ MBBS, BDS, ಆಯುಷ್ ನೀವು ಏನೇ ಮಾಡಿರಿ ನಿಮಗೆ ಅಡ್ಮಿಷನ್ ಆಗೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕವರ್ ಇರುತ್ತೆ. ಎಲ್ಲನೂ MBBS ಮತ್ತು ಕೆ.ಸಿ.ಟಿ ಮತ್ತು ನೀಟ್ ಸ್ಟೂಡೆಂಟ್ಸಿಗೆ ಸೇಮ್ ಇರುತ್ತೆ. ಬಟ್ ನೀಟ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಎಡಿಷ್ನಲ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅದೇನಂತಂದರೆ ಬಾಂಡ್ಸ್ ಇರುತ್ತೆ, ನೋಟ್ರಿಯಿಂದ ಬಾಂಡ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು 4 to 5 ಬಾಂಡ್ಸ್ ಇರುತ್ತೆ. ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಿರ್ತೀನಿ. ಎಲ್ಲಿ ನೀವು ಬಾಂಡ್ಸ್ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಕ್ಲಿಯರಾಗಿ ಹೇಳಿರ್ತೀನಿ. ಅದಾದಮೇಲೆ ಮತ್ತು ನೀಟ್ ಅಡ್ಮಿಟ್ ಕಾರ್ಡು, ಈ ರೀತಿ ಸಮ್ ಎಡಿಷ್ನಲ್ ಡಾಕ್ಯುಮೆಂಟ್ಸ್ ಇರುತ್ತೆ ನೀಟ್ ಸ್ಟೂಡೆಂಟ್ಸ್ಗೆ. ಓಕೆ, ಕೆ.ಸಿ.ಟಿ ಸ್ಟೂಡೆಂಟ್ಸ್ ಅಂದರೆ ಇಂಜಿನಿಯರಿಂಗ್ ಆಗಿರಲಿ, ವೆಟರ್ನರಿ, ನೀವು ಯಾವುದೇ ಒಂದು ಅಡ್ಮಿಷನ್ ತಗೊಳ್ಳಿ, ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲದೇನೇನಾದರೂ ಕಾಲೇಜಿಗೆ ಹೋಗಿದ್ರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅಡ್ಮಿಷನ್ ಕ್ಯಾನ್ಸಲ್ ಅಲ್ಲಪ್ಪ, ನಿಮ್ಗೆ ಸೀಟೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಏನಕ್ಕಂದರೆ ಇನ್ಕರೆಕ್ಟ್ ಡಾಕ್ಯುಮೆಂಟ್ಸ್ ಅಂತ ಅಂದ್ಬಿಟ್ಟು ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ಹೋದ ವರ್ಷ ಒಂದು ನಡೆದಿದೆ. ಏನಕ್ಕಂತಂದರೆ ಸ್ಟೂಡೆಂಟ್ಸ್ದು ಇನ್ಕಮ್ ಎಕ್ಸ್ಪೈರ್ ಆಗಿದ್ದು ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ. ಓಕೆ, 1 ಮಂತ್ ಆಗಿದೆ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟು. ಬಟ್ ಕಾಲೇಜ್ಗೆ ಹೋದಾಗ ಏನಂತಂದ್ರೆ ನಿಮ್ಮ ಸರ್ಟಿಫಿಕೇಟ್ ನೋಡಿ ಅವ್ರು ನಿಮ್ಗೆ ಅಡ್ಮಿಷನ್ ಮಾಡ್ಕೊಳ್ತಿಲ್ಲ. ಡಾಕ್ಯುಮೆಂಟ್ ಅಲ್ಲೂ ಕೂಡ ವೆರಿಫೈ ಮಾಡ್ತಿದ್ದಾರೆ, RD ನಂಬರ್ ಹಾಕ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಏನಂತಂದರೆ ಇನ್ಕಮ್ ಎಕ್ಸ್ಪೈರ್ಡ್ ಅಂತ ಬಂತು. ಲಾಸ್ಟ್ ಡೇ ಆಫ್ ಅಡ್ಮಿಷನ್ ದಿವಸ ಹೋಗಿದ್ದಾರೆ. KA ಪ್ರಕಾರ ಆ ದಿವಸ ಕಾಲೇಜವರು ಅಡ್ಮಿಷನ್ ಕ್ಲೋಸ್ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಗೌರ್ಮೆಂಟ್ ಸೀಟ್ ಕ್ಯಾನ್ಸಲ್ ಆಗಿದೆ. ಓಕೆ, ಗೌರ್ಮೆಂಟ್ ಮೆಡಿಕಲ್ ಸೀಟ್ ಪಡ್ಕೊಳ್ಳೋದೇ ಅದೊಂದು ಅದೃಷ್ಟ. ಅದರಲ್ಲೂ ಅದನ್ನು ಕ್ಯಾನ್ಸಲ್ ಆಗಿದೆ. ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಳ್ತಾ ಇದ್ರು. ಆದರೂ ಕೂಡ ಮತ್ತು ನೆಕ್ಸ್ಟ್ ರೌಂಡಲ್ಲಿ ಅವರಿಗೆ ಗೌರ್ಮೆಂಟ್ ಸೀಟೇ ಸಿಕ್ಕಿದೆ. ಬಟ್ ಅಷ್ಟೊಂದು ಚೆನ್ನಾಗಿರೋ ಸಿಗಲಿಲ್ಲ. ಟಾಪ್ 4 ಕಾಲೇಜ್ ಸಿಕ್ಕಿತ್ತು. ಲಾಸ್ಟಲ್ಲಿ ಅವರಿಗೆ ಒಂದು ನಾರ್ಮಲ್ ಕಾಲೇಜ್ ಸಿಕ್ಕಿದೆ. ಓಕೆ, ರಿಸ್ಕ್ ಇದಿರುತ್ತೆ, ಅವ್ರಿಗೆ ಸಿಗುತ್ತೆ ಇಲ್ದಿರಿಲ್ಲ. ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ಸು, ಎಷ್ಟೋ ಸ್ಟೂಡೆಂಟ್ಸ್ ಮನೆಯಲ್ಲೇ ಬಿಟ್ಟೋಗಿದ್ದಾರೆ ಡಾಕ್ಯುಮೆಂಟ್ಸು. ಅವ್ರು ಮತ್ತೆ ರಿಟರ್ನ್ ಬರಬೇಕಾಗಿತ್ತು, ತೊಗೊಂಡೋಗ್ಬೇಕಾಗಿತ್ತು, ಇಲ್ಲ ಈ ಕಡೆಯಿಂದ ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತು. ಇಲ್ಲಾಂದರೆ ಅವ್ರು ಮತ್ತೆ ಅವ್ರದ್ದು ಕೂಡ ಸೀಟ್ ಕ್ಯಾನ್ಸಲೇಷನ್. ಓಕೆ, ಕಾಲೇಜವರು ಏನು ಕ್ಯಾರೇ ಮಾಡೋದಿಲ್ಲ. ಡಾಕ್ಯುಮೆಂಟ್ಸ್ ತಂದಿಲ್ಲ, ಇನ್ಕರಿ ಡಾಕ್ಯುಮೆಂಟ್ಸ್, ಅಡ್ಮಿಷನ್ ಕ್ಯಾನ್ಸಲ್. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ನಾನು ಕ್ಲಿಯರಾಗಿ ಹೇಳ್ತೀನಿ, ಎಲ್ಲನೂ ಇನ್ ಡೀಟೇಲಾಗಿ ಹೇಳ್ತೀನಿ. ಓಕೆ, ಕೆ.ಸಿ.ಟಿ ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಕಾಮನ್ ಡಾಕ್ಯುಮೆಂಟ್ಸು 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇರಬೇಕು. ಜೆರಾಕ್ಸ್ ಇದ್ದರೆ ಅಲ್ಲೇ ಯಾರು ಹೊಡಿತಾರೆ ನಿಮ್ಗೆ ಆಚೆ. ಓಕೆ, ಆಮೇಲೆ 12th ಮಾರ್ಕ್ಸ್ ಕಾರ್ಡ್ ಸರ್ ಒರಿಜಿನಲ್ ಇನ್ನೂ ಬಂದಿಲ್ಲ ನಮ್ಮ ಕಾಲೇಜಲ್ಲಿ, ಪರವಾಗಿಲ್ಲ. ಕಾಲೇಜಲ್ಲಿ ನೀವು ಅದನ್ನು ಪ್ರಿಂಟರ್ ತಗೊಳ್ಳಿ, ಅದ್ರ ಮೇಲೆ ಸೀಲು ಸಿಗ್ನೇಚರ್ ಹಾಕೊಳ್ಳಿ ಪ್ರಿನ್ಸಿಪಲ್, ಪರವಾಗಿಲ್ಲ. ಇಲ್ಲಾಂದರೆ ಕಾಲೇಜವರು ಪ್ರಿಂಟ್ ಕೊಡ್ತಾರೆ, ಅಲ್ಲಿ 4 ಕಾಲೇಜವರೇ ಎಂಟ್ರಿ ಮಾಡ್ಕೊತಾರೆ. ಓಕೆ, ಆ ರೀತಿ ಆದರೂ ಪರವಾಗಿಲ್ಲ, ನಡೆಯುತ್ತೆ 12th. ಏನಕ್ಕಂದರೆ ಒರಿಜಿನಲ್ ಬಂದಿರೋದಿಲ್ಲ. ಒರಿಜಿನಲ್ ಬಂದರೆ ಕ್ಯಾರಿ ಮಾಡಿ, ವೆಲ್ ಆ್ಯಂಡ್ ಗುಡ್. ಮತ್ತು ಕೆ.ಸಿ.ಟಿ, ಓಕೆ, ಕೆ.ಸಿ.ಟಿ UG ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಅದನ್ನು ತೊಗೊಂಡೋಗಿ ನೀಟ್ ಸ್ಟೂಡೆಂಟ್ಸ್ಗೆ ನಿಮ್ಮ ನೀಟ್ ರಿಸಲ್ಟ್ ಅಪ್ಡೇಟೆಡ್ ಇರಬೇಕು. ಏನಕ್ಕಂದರೆ ಮೊನ್ನೆ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಿದಿರಲ್ವ, ಆವಾಗ ನೀಟ್ ರೂಲ್ ನಂಬರು, ಆಲ್ ಇಂಡಿಯಾ ರ್ಯಾಂಕು, ನೀಟ್ ಮಾರ್ಕ್ಸು ಎಲ್ಲ ಬಂದಿದೆ ಅಲ್ವಾ, ಅದೇ ನೀಟ್ ರಿಸಲ್ಟ್ ಅಪ್ಡೇಟೆಡ್. ಅದು ಕಂಪಲ್ಸರಿ. ನೀವು ಅದಲ್ದೇ ಬರೀ ಕೆ.ಸಿ.ಟಿ ಫಾರ್ಮ್ ತೊಗೊಂಡೋಗಿದ್ರೆ ಚೆಕ್ ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲಪ್ಪ ಅಂತ ಪ್ರೆಷರ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಪ್ರಿಂಟ್ಔಟ್ ತೊಗೊಂಡ್ಕೊಳ್ಳಿ. ನಾನು ಹೇಳ್ತೀನಿ ಮತ್ತು ಲಾಸ್ಟಲ್ಲಿ ಅಟಿಸ್ಟೆಡ್ ಹೆಂಗೆ ಮಾಡ್ಕೊಳ್ಬೇಕು, ಎಷ್ಟು ಪ್ರಿಂಟ್ಔಟ್ ಮೇಲೆ ಅಟಿಸ್ಟೆಡ್ ಮಾಡ್ಕೊಳ್ಬೇಕಂತ. ಮತ್ತು ಕೆ.ಸಿ.ಟಿ ಅಡ್ಮಿಟ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೀಟ್ ಆ್ಯಂಡ್ ಕೆ.ಸಿ.ಟಿ ಸ್ಟೂಡೆಂಟ್ಸ್. ಓಕೆ, ಅದನ್ನು ಇಲ್ಲ ಅಂತಂದರೆ ಏನು ಮಾಡಬೇಕಂತಂದರೆ ನೋಡಿ. ಓಕೆ, ನಿಮ್ಮ ಕಾಲೇಜಲ್ಲಿ ಏನಾದರೂ ಇದ್ದರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲಾದರೂ ಇದ್ದರೆ ನೋಡ್ಕೊಳ್ಳಿ. ಇಲ್ಲ ನಾನು ಹಂಗೆ ಹೋಗಿರ್ತೀನಿ ಅಡ್ಮಿಷನ್ಗೆ, ನಮ್ಮ ಪರಿಚಯದ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಆಗಲ್ಲಪ್ಪ. ಅವರು ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು KAಗೆ ಅಪ್ಲೋಡ್ ಮಾಡಬೇಕು. KA ಅಪ್ರೂವ್ ಮಾಡುತ್ತೆ, ಅಡ್ಮಿಷನ್ ಆರ್ಡರ್ ಕಾಪಿ ಬರುತ್ತೆ, ಇದೆಲ್ಲ ಪ್ರೋಸೆಸ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಬೇಕೇ ಬೇಕು. KA ವೆರಿಫಿಕೇಷನ್ ಸ್ಲಿಪ್ ಮೊನ್ನೆ ನಿನ್ನೆ ನೀಟ್ ಸ್ಟೂಡೆಂಟ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಕೆ.ಸಿ.ಟಿ ಸ್ಟೂಡೆಂಟ್ಸ್ ಒಂದು 15 ದಿವಸ ಮುಂಚೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅದನ್ನು KA ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಬಂದುಬಿಟ್ಟು KA ಪೇಮೆಂಟ್ ಸ್ಲಿಪ್ ಅಂತ ಇರುತ್ತೆ. ಪೇಮೆಂಟ್ ಸ್ಲಿಪ್ ಅಂತಂದರೆ ನೀವು ಚಾಯ್ಸ್ 1 ಆಗಿದ ತಕ್ಷಣ ನಿಮಗೆ ಪೇಮೆಂಟ್ ಮಾಡಿ ಅಂತ ಬರುತ್ತೆ. ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಷ್ಟು ಪೇಮೆಂಟ್ ಮಾಡಿದ ತಕ್ಷಣ ಅಲ್ಲೇ ಪೇಮೆಂಟ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ. ಚಾಲನ್ ಮುಖಾಂತರ ಏನಾದರೂ ನೀವು ಪೇಮೆಂಟ್ ಮಾಡಿದರೆ ಒಂದು 2 hours ಬಿಟ್ಬಿಟ್ಟು ಪೇಮೆಂಟ್ ಸ್ಲಿಪ್ನ KA ವೆಬ್ಸೈಟಲ್ಲೇ, ಓಕೆ, ಆ ಪೋರ್ಟಲಲ್ಲಿನೇ ಡೌನ್ಲೋಡ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಮುಂದೆ ಬರುವ ದಿನಗಳಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಏನು ಹೇಳ್ತೀನಿ ಅಂದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಫೀ ಪೇಮೆಂಟ್. ಈ SC/ST ಸ್ಟೂಡೆಂಟ್ಸ್ಗೆ ಫೀಸೇ ಇರೋದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸರ್ ನಾನೇನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಪೇಮೆಂಟ್ ಸ್ಲಿಪ್ಗೋಸ್ಕರ 10 ರೂಪಾಯಿ ಡೌನ್ಲೋಡ್ ಹಾಕಿಬಿಟ್ಟು 10 ರೂಪಾಯಿ ಪೇ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ. ಆನ್ಲೈನಲ್ಲಿ ಫೋನ್ಪೇ ಮುಖಾಂತರ 10 ರೂಪಾಯಿ ಪೇ ಮಾಡಿಬಿಟ್ಟು ವಿತಿನ್ ಸೆಕೆಂಡ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದು ಮ್ಯಾಂಡೇಟರಿ. ಅದಾದಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಜನ್ರೇಟ್ ಆಗುತ್ತೆ. ನಿಮ್ಮ ಪೇಮೆಂಟ್ ಆಗಿ ವಿತಿನ್ 1 ಅವರಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಕನ್ಫರ್ಮೇಷನ್ ಸ್ಲಿಪ್ ಈಸ್ ನಥಿಂಗ್ ಬಟ್ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ನೀವು ಅಲ್ಲಿಗೆ ಹೋಗಲೇಬೇಕು ಅಂತ ಕನ್ಫರ್ಮೇಷನ್ ಸ್ಲಿಪ್ ಇರುತ್ತೆ. ಓಕೆ, ಅದಾದಮೇಲೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಒರಿಜಿನಲ್ಲು ಕ್ಯಾಂಡಿಡೇಟ್ದು. ಮತ್ತು ಇದ್ರ ಜೆರಾಕ್ಸ್ ಎಲ್ಲನೂ ಬೇಕಾಗುತ್ತೆ. ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟ್ವರೆಗೂ ನೋಡ್ತಾ ಹೋಗಿ. ಫಾದರ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮದರ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಡೊಮಿಷಿಯಲ್ ಸರ್ಟಿಫಿಕೇಟ್. ಡೊಮಿಷಿಯಲ್ ಈಸ್ ನಥಿಂಗ್ ಬಟ್ ಯುವರ್ ಬಿಲಾಂಗ್ಸ್ ಟು ದಿಸ್. Okay, this reason, that is the domicile. So that is the reason Aadhaar card will act as a domicile here. Okay, no need to prepare any other domicile certificates. Okay, if you are belongs to other state also, that is fine. You are having the Aadhaar card, all India
ಆಲ್ ಇಂಡಿಯನ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ಆಧಾರ್ ಕಾರ್ಡ್ ರೈಟ್, ದೆನ್ ನಾಟ್ ರಿಕ್ವೈರ್ಡ್ ಎನಿ ಡೊಮಿಷಿಯಲ್ಸ್. ಓಕೆ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ 5 ಇಯರ್ಸ್ಗೋಸ್ಕರ ಎಕ್ಸ್ಪೈರ್ ಆಗ್ತಾ ಇರುತ್ತೆ. ಎಕ್ಸ್ಪೈರ್ ಆದ 1 ಗಂಟೆಯಲ್ಲೇ ನೀವು ಪ್ರಿಂಟೌಟ್ ತೊಗೊಳ್ಬೋದು ಯಾವುದೇ ನೆಟ್ ಸೆಂಟರಲ್ಲಿ. ಆರ್ ಎಲ್ಸ್ ನೀವೇನೇ ಯೂಟ್ಯೂಬ್ ವೀಡಿಯೋ ನೋಡ್ಕೊಂಡ್ಬಿಟ್ಟು ಮೊಬೈಲಲ್ಲಿನೇ ಪ್ರಿಂಟೌಟ್ ತೊಗೊಂಡು PDF ತೊಗೊಂಡ್ಬಿಟ್ಟು ಪ್ರಿಂಟೌಟ್ ಮಾಡಿಸ್ಕೊಳ್ಬೋದು ಇನ್ಕಮ್ ಸರ್ಟಿಫಿಕೇಟು. ಸೊ ಅದನ್ನು ಮಿಸ್ಟೇಕ್ನ ನೀವು ಕಾಲೇಜಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದರೆ ಅಲ್ಲಿ ನಿಮಗೆ ಆಗೋದಿಲ್ಲ, ಸರ್ವರ್ ಡೌನ್ ಇರುತ್ತೆ, ಬರೋದಿಲ್ಲ, ಅದು ಇದು 1000 ಪ್ರಾಬ್ಲಮ್ ಇರುತ್ತೆ, ಸೀಟ್ ಕ್ಯಾನ್ಸಲ್ ಆಗುತ್ತೆ. 371J ನೀನು ಬೀದರು ಗುಲ್ಬರ್ಗಾದವ್ರು ಇದ್ದರೂ ನೀವು 371J ಅಂತ ಹಾಕಿಲ್ಲ ಅಂದರೆ ನಿಮಗೆ ಬೇಕಾಗೋದಿಲ್ಲ. 371J ಅಂತ ಹಾಕಿದ್ರೆ ಬಟ್ ನಿಮಗೆ ಎಷ್ಟು ಜನರಲಲ್ಲಿ ಸೀಟ್ ಸಿಕ್ಕಿದೆ, ಇಲ್ಲ 2A ಜನರಲಲ್ಲಿ ಸಿಕ್ಕಿದೆ, 2A ಕನ್ನಡದಲ್ಲಿ ಸಿಕ್ಕಿದೆ, 2A ರೂರಲ್ ಸಿಕ್ಕಿದೆ. ಸರ್ ನನಗೆ 2A ಹೈದರಾಬಾದ್ ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿಲ್ಲ, ಅಲೋಟೆಡ್ ಕ್ಯಾಟಗಿರಿ. ಓಕೆ, ಬಟ್ ಅಪ್ಲೈಡ್ ಕ್ಯಾಟಗಿರಿಯಲ್ಲಿ 371 ಹೈದರಾಬಾದ್ ಕರ್ನಾಟಕ ಅಂತ ಹಾಕಿದರೆ ನಿಮಗೆ ಬೇಕೇ ಬೇಕು. ಅದನ್ನು ಮತ್ತು AB ಅಂತ ಇರುತ್ತೆ, ಪ್ರಿಂಟೌಟ್ ಆ ಕಡೆ ಈ ಕಡೆ ಎರಡೂ ಬೇಕಾಗುತ್ತೆ. ಅದನ್ನು ಪ್ಲೀಸ್ ಕ್ಯಾರಿ ಮಾಡಿ. 371Jಗೋಸ್ಕರನೂ ಹೋದ ವರ್ಷ ಅಡ್ಮಿಷನ್ ಕ್ಯಾನ್ಸಲ್ ಆಗಿದೆಯಪ್ಪ. ರೂರಲ್ ಸರ್ಟಿಫಿಕೇಟು 1 ವರ್ಷದಿರಲಿ 10 ವರ್ಷದಿರಲಿ ಬರ್ಸ್ಕೊಂಡಿದ್ದಿರುತ್ತೆ, ಅದ್ರ ಮೇಲೆ BO ಸಿಗ್ನೇಚರ್ ಇರುತ್ತೆ. ಮಿನಿಮಮ್ 2 ಇಯರ್ಸ್ ಇದ್ದರೂ ಪರವಾಗಿಲ್ಲ. 10 ವರ್ಷದಂತ ಹೇಳಿದೆ, ಬಟ್ ಮಿನಿಮಮ್ 2 ಇಯರ್ಸ್ ಅಂದರೆ ನಾನು 2 ಇಯರ್ಸ್ ಹಿಂದೆ ಹೋಗ್ಬಿಟ್ಟು ಬರ್ಸ್ಕೊಂಡಿದ್ದೀನಿ ನಮ್ಮ ಕಾಲೇಜಲ್ಲಿ, BO ಸಿಗ್ನೇಚರ್ ತಗೊಂಡಿದ್ದೀನಿ. ವ್ಯಾಲಿಡಾ? ಎಸ್ ವ್ಯಾಲಿಡ್, 100% ವ್ಯಾಲಿಡ್. ಓಕೆ, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಎಸ್ ಕನ್ನಡ ಮೀಡಿಯಂ ಕೂಡ ಸ್ಕೂಲಲ್ಲಿ ಬರ್ಸ್ಕೊಂಡಿರ್ತೀರ, BO ಸಿಗ್ನೇಚರ್ ತೊಗೊಂಡಿರ್ತಾರ. 2 ವರ್ಷದ ಒಳಗಡೆ ಇದ್ದರೆ ಆ ಸಿಗ್ನೇಚರು BO ಮಾಡಿರೋ ಸಿಗ್ನೇಚರ್ ಅಲ್ಲ, ಬರ್ಸ್ಕೊಂಡಿರೋ ಡೇಟ್ ಇರುತ್ತೆ ಅಲ್ಲಿ ಮೇಲೆ. ಓಕೆ, ಅದು 2 ವರ್ಷದ ಒಳಗಡೆ ಇದೆ, ಪರವಾಗಿಲ್ಲ. ಕನ್ನಡ ಮೀಡಿಯಮ್ ಎಲ್ಲ 1 to 10th ಬೇಕು, ರೂರಲ್ ಎಲ್ಲನೂ 1 to 10th ಬೇಕು. ಓಕೆ, ಸ್ಟಡಿ ಸರ್ಟಿಫಿಕೇಟು 1 to 7 ಇಯರ್ಸ್ ಇದ್ದರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಈ ಕಾಲೇಜವರು 7 ಇಯರ್ಸ್ಗೆಲ್ಲ ಒಪ್ಕೊಳ್ಳಲ್ಲ. 7 ಇಯರ್ಸ್ ನಿಮ್ಗೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕಷ್ಟೇ. ಕಾಲೇಜವ್ರು ಇವನ್ 12th ಇಲ್ಲ ಅಂತಂದ್ರೂ ಕೂಡ ಏನಕ್ಕೆ 12th ಇಲ್ಲ ಅಂತ ಕ್ವಶನ್ ಮಾಡ್ತಾರೆ ನಿಮ್ಗೆ. ಈ ಸ್ಟಡಿ ಸರ್ಟಿಫಿಕೇಟಿಗೆಲ್ಲ ಏನು ಅಡ್ಮಿಷನ್ ಕ್ಯಾನ್ಸಲ್ ಮಾಡೋದಿಲ್ಲ, ಬಟ್ ಸುಮ್ಮನೆ ನಿಮ್ಮನ್ನು ಪ್ರೆಷರ್ ಮಾಡ್ತಾರೆ. ಓಕೆ, 1 to 10th ಇರಬೇಕು, BO ಸಿಗ್ನೇಚರ್. ಇದೇನಿಲ್ಲ, ನಿಮ್ಮ ಸ್ಕೂಲ್ ಎಲ್ಲಿ ಕಲ್ತಿದ್ರೆ ಅಲ್ಲಿ ಹೋಗಿ ಬರ್ಸ್ಕೊಳ್ಳಿ. ನಾರ್ಮಲ್ ಇಂಟರ್ನೆಟ್ ಶಾಪಲ್ಲಿ ಸಿಗುತ್ತೆ, ಇಲ್ಲ ಜೆರಾಕ್ಸ್ ಶಾಪಲ್ಲಿ ಸಿಗುತ್ತೆ ಫಾರ್ಮೆಟು, ಅದನ್ನು ತಗೊಳ್ಳಿ, ಇಂಗ್ಲೀಷಲ್ಲೇ ಬರ್ಸ್ಕೊಳ್ಳಿ, ಮತ್ತು BO ಸಿಗ್ನೇಚರ್ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ. ಓಕೆ, ಇವಾಗ ಒಂದು 5-6 ದಿವಸ ಗ್ಯಾಪ್ ಇದೆ. ಇನ್ನೊಂದು 7 ದಿವಸದಲ್ಲಿ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ, ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಗ್ಯಾಪಲ್ಲಿ ನೀವು ಮನೇಲಿ ಕೂತ್ಕೊಂಡು ಏನು ಮಾಡಬೇಡಿ, ನೀವು ನಿಮ್ಮ ಫ್ರೆಂಡ್ಸು ಇಬ್ಬರು ಸೇರ್ಕೊಳ್ಳಿ, ಊರು ಸುತ್ಕೊಂಡು ಬರ್ಸ್ಕೊಂಡು BO ಸಿಗ್ನೇಚರ್ ಹಾಕ್ಕೊಂಡು ಆರಾಮ್ಸೆ ಎಂಜಾಯ್ ಮಾಡ್ಕೊತ ಬನ್ನಿ, ಪರವಾಗಿಲ್ಲ. ಓಕೆನಾ? ಮತ್ತು ಇದು ಸ್ಟಡಿ ಸರ್ಟಿಫಿಕೇಟು 12th DDPO ಅಂತ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಎಜುಕೇಷನ್ ಆಫೀಸರ್ ಇರ್ತಾರೆ, ಅವ್ರದ್ದೊಂದು ಸೀಲು ಸಿಗ್ನೇಚರ್ ಕಂಪಲ್ಸರಿ ಬೇಕಾಗುತ್ತೆ. ಬರೀ ಕಾಲೇಜಿಂದ ತೊಗೊಂಡೋಗಿದ್ರೆ ನಿಮ್ಮ ಹೊಸ ಕಾಲೇಜವರು ಒಪ್ಕೊಳ್ಳೋದಿಲ್ಲಪ್ಪ. ಓಕೆ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿ ಕಲ್ತಿದ್ದಾರೆ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಟೀಚರ್ಸಿಗೆ ಮಾತಾಡಿಕೊಂಡು TCನ ತಗೊಂಡು ಬನ್ನಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, 4 to 8 ಕಾಪೀಸು. ಒಂದು 3 ಸಣ್ಣ ಸೈಜಲ್ಲಿ ಇರೋದು ಬೇಕಾಗುತ್ತೆ, ಒಂದು 4 ದೊಡ್ಡ ಸೈಜಲ್ಲಿ ಇರೋದು ಬೇಕಾಗುತ್ತೆ. ದೊಡ್ಡ ಈಸ್ ನಥಿಂಗ್ ಬಟ್ ನೀವು ಜಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡ್ರಿ, ಪರವಾಗಿಲ್ಲ. ಓಕೆ, ಆಮೇಲೆ ಮೊಬೈಲ್ OTP. ನಿಮಗೆ ಇವಾಗ OTP ಬರ್ತಾ ಇದೆ ಅಲ್ವಾ, ರಿಜಿಸ್ಟರ್ ಮೊಬೈಲ್, ಅದನ್ನು ತೊಗೊಳೋಗ್ಬೇಕಾಗುತ್ತೆ. ಸರ್ ನಮ್ಮ ಪೇರೆಂಟ್ಸು ಬರ್ತಾ ಇಲ್ಲ ಸರ್ ಅಡ್ಮಿಷನ್ಗೋಸ್ಕರ, ನಾನು ನಮ್ಮ ಮನೆ ಪಕ್ಕದವ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಮ ಸರ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಮ್ಮ ಅಣ್ಣನ ಕರ್ಕೊಂಡು ಹೋಗ್ತೀನಿ. OTP ನಮ್ಮ ಪೇರೆಂಟ್ಸಿಗೆ ಬರುತ್ತೆ, ಏನು ಮಾಡಲಿ? ಅಲ್ಲಿ ಹೋದ್ಮೇಲೆ ನಿಮ್ಮ ಪೇರೆಂಟ್ಸು 10 ಕೆಲಸ ಇದ್ದರು 10 ತಿಪ್ಪಲ್ಲಿ ಬಿಟ್ಟು OTP ಬರುತ್ತಪ್ಪ ಹೇಳು ಅಂತ ಹೇಳಿಬಿಟ್ಟು ನೀವು ಅಡ್ಮಿಷನ್ ಆರ್ಡರ್ ಕಾಪಿ ಜನ್ರೇಟ್ ಆಗುತ್ತೆ. ಹೊಸ ಕಾಲೇಜಲ್ಲಿ ಹೋದಾಗ ನಿಮ್ಮದು ಒಂದು ಫೋಟೋ ಕ್ಯಾಪ್ಚರ್ ಮಾಡಿಬಿಟ್ಟು OTP ಬರುತ್ತೆ. ಆವಾಗ ನಿಮ್ಮ ತಂದೆಯವ್ರಿಗೆ ಹೇಳಕ್ಕೆ ಹೇಳಿ OTPನ ಆಗಿಂದಾಗಲೇ OTPನ ಇಳಿಸ್ಕೊಳ್ಳಿ. 1 ಮಿನಿಟಲ್ಲಿ ಎಕ್ಸ್ಪೈರ್ ಆಗಿಬಿಡುತ್ತೆ, ಮತ್ತೆ ಅವರು ಕಾಲೇಜವರು ಟ್ರೈ ಮಾಡೋದಿಲ್ಲ, ಏನಕ್ಕಂದರೆ ಸ್ಟೂಡೆಂಟ್ಸ್ ಸ್ಕೀಮಲ್ಲಿ ಇದ್ಬಿಡ್ತಾರೆ. ಓಕೆ, ದೆನ್ ನಾವು ಕಮಿಂಗ್ ಟು ದಿ ಮೆಡಿಕಲ್ ಸ್ಟೂಡೆಂಟ್ಸ್. ಓಕೆ, ನೀಟ್ ಸ್ಟೂಡೆಂಟ್ಸ್, MBBS, BDS, ಆಯುಷ್, what documents? Okay, these documents is required for all. Okay, general documents, KCT students, that's it. Okay, this is fine up to 20. And after that, MBBS, BDS, Ayush, you guys need to be carry additional documents. Those I am going to be tell now. Okay, NEET admit card ಇರಬೇಕಾಗುತ್ತೆ ಕಂಪಲ್ಸರಿ. ಸರ್ ನಾನು ಹೋದ ವರ್ಷ ಅಡ್ಮಿಷನ್ಗೆ ಹೋಗಿದ್ದೆ, NEET ಅಡ್ಮಿಟ್ ಕಾರ್ಡೇ ಕೇಳಲಿಲ್ಲ. ಹೋದ ವರ್ಷ ನಿನ್ನ ಲಕ್ ಚೆನ್ನಾಗಿತ್ತು, ಕೇಳಿಲ್ಲ. ಈ ವರ್ಷ ಲಕ್ ಚೆನ್ನಾಗಿಲ್ಲ ಅಂತ ಕೇಳ್ತಾರೆ, ಮತ್ತು ನಿಮಗಿನ ಪ್ರೆಷರ್ ಮಾಡ್ತಾರೆ. ಅದಕ್ಕೋಸ್ಕರ NEET ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ, NEET ಅಪ್ಲಿಕೇಶನ್ ಫಾರ್ಮ್ ತೊಗೊಂಡೋಗಿ, NEET ರಿಸಲ್ಟ್ ಕಾರ್ಡ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನಿಲ್ಲ ಅಂದರೆ ನಿಮ್ಮ ರಿಸಲ್ಟ್ ಏನು ಬಂದಿದೆ ಅಂತ ನನಗೇನು ಗೊತ್ತು ಅಂತ ಹೇಳ್ತಾರೆ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದು ಈ ಫಾರ್ಮೆಟ್ ಎಲ್ಲನೂ KEಯಲ್ಲಿ ರಿಲೀಸ್ ಮಾಡ್ತಾರೆ. 1-2 ದಿವಸದಲ್ಲಿ 4 ದಿವಸದಲ್ಲಿ ರಿಲೀಸ್ ಮಾಡ್ತಾರೆ. ಮಾಡಿದ ತಕ್ಷಣ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಏನಿರುತ್ತೆ ಈ ಡಿಸ್ಕ್ರಿಪ್ಷನಲ್ಲಿದೆ, ಬೇಗ ಜಾಯ್ನ್ ಆದರೆ ನಿಮಗೆ ಈ ಬಾಂಡ್ದು ಎಲ್ಲನೂ ಫಾರ್ಮೆಟ್ ಶೇರ್ ಮಾಡ್ತೀನಿ. ಅದನ್ನೇ ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ನೀವು ನೋಟ್ರಿ ಗೀಟ್ರಿ ಏನು ಬೇಕು ಅದನ್ನೆಲ್ಲನೂ ಮಾಡ್ಕೊಳ್ಳಿ. ಅದಾದಮೇಲೆ ಕಾಲೇಜ್ ಅಣ್ಣ ಗೈಡ್ ಇನ್ನೂ
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಡ್ಮಿಷನ್ ಆಗೋವರೆಗೂ. ಓಕೆ, ದಿಸ್ ಈಸ್ ನಾಟ್ ದಿ ಎಂಡ್. ಇನ್ನೂ 2 ಮಂತ್ ಇರುತ್ತೆ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀವಿ. ಅದಾದಮೇಲೆ ಸ್ಕಾಲರ್ಶಿಪ್ ಬೇಕಲ್ವಾ, ಸ್ಕಾಲರ್ಶಿಪ್ ಕೂಡ ವೀಡಿಯೋ ಮಾಡಾಕ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಜನರಲ್ ಆಫ್ ಡ್ಯೂಟಿ ಬಾಂಡು, ಅಂಡರ್ಟೇಕಿಂಗ್ ಬಾಂಡು, ರೂರಲ್ ಸರ್ವಿಸ್, ಈ ಬಾಂಡ್ಸ್ ಎಲ್ಲನೂ ಇಲ್ಲಿದೆ. ಯಾಕೆ ಬಾಂಡ್ ಅಂದರೆ ಏನು ಸರ್? ಜನರಲ್ ಆಫ್ ಡ್ಯೂಟಿ ಅಂತಂದರೆ ಇದು ಡಿಕ್ಲರೇಷನ್ ಇರುತ್ತೆ. ಓಕೆ, ನಾನು ಬೇರೆ ಎಲ್ಲೂ ಕಾಲೇಜಲ್ಲೂ ಅಡ್ಮಿಷನ್ ತಗೊಳ್ಳಿಲ್ಲ, ನಿಮ್ಮ ಹತ್ರನೇ ತಗೊಳ್ತಾ ಇದ್ದೀನಿ, ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಕೊಡ್ತಾ ಇದ್ದೀನಿ, ಬೇರೆ ಕಡೆ ನಾನು ಎಲ್ಲೂ ಕಲಿಯೋದಿಲ್ಲ, ಇಲ್ಲೇನೇ ಮಾಡ್ತಾ ಇದ್ದೀನಿ ಅಂತ. ಅದು ಜನರಲ್ ಆಫ್ ಡ್ಯೂಟಿ. ನೀವು ಹೋಗ್ಬಿಟ್ಟು ನೋಟ್ರಿ ಸೆಕ್ಷನ್ ಅಂತಂದರೆ ಇದು ಕೋರ್ಟ್ ಇರುತ್ತಲ್ವ, ತಾಲೂಕಾ ಕೋರ್ಟು, ಆ ಕೋರ್ಟ್ ಹತ್ರ ಹೋಗ್ಬಿಟ್ಟು ನೋಟ್ರಿ ಮಾಡೋರು ಇರ್ತಾರೆ. ನೋಟ್ರಿ ಮಾಡೋರಿಗೆ ಅನೆಕ್ಸರ್ 1 ಬೇಕು ಸರ್ ಅಂತ ಹೇಳಿದ್ರೆ ಆಯಿತು. ಫಾರ್ಮೆಟ್ ಕೇಳ್ತಾರೆ ಅವರು. ಓಕೆ, ಫಾರ್ಮೆಟ್ ಇಲ್ಲ ಅಂದರೆ ಅವ್ರದ್ದೇ ಒಂದು ಫಾರ್ಮೆಟಲ್ಲಿ ಟೈಪ್ ಮಾಡಿಕೊಡ್ತಾರೆ. ಅದು ಕಾಲೇಜವರು ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ KN ಅವರು ಫಾರ್ಮೆಟ್ ಒಂದು ರಿಲೀಸ್ ಮಾಡ್ತಾರೆ. ಆ ಫಾರ್ಮೆಟ್ ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ಬಂದ ತಕ್ಷಣ ಅದ್ರ ಬಗ್ಗೆ ಎಂತೆಲ್ಲ ಕೆಡ್ಸ್ಕೊಳಕೋಬೇಡಿ, ಇದೆಲ್ಲ ಒಂದು ದಿವಸದಲ್ಲಿ ಕವರ್ ಆಗಿಬಿಡುತ್ತೆ. ಅದು 20 ರೂಪೀಸ್ ಬಾಂಡ್ ಇರುತ್ತೆ. ಈ ಸ್ಟ್ಯಾಂಪ್ ಪೇಪರ್ ಅಂತ ಹೇಳ್ತಾರೆ, ಅದನ್ನು ನೀವು ತೊಗೊಂಡೋಗ್ಬೇಕಾಗತ್ತೆ. ಇದೇನೋ ಸೀಟ್ ಅಲಾಟ್ಮೆಂಟ್ ಆದಮೇಲೆ, ಓಕೆ, ನಾನು ಇವಾಗಲೇ ರೆಡಿ ಮಾಡ್ಕೊಳ್ಳ ಸರ್, ಇವಾಗಲ್ಲಪ್ಪ ಸರ್, ಸೀಟ್ ಅಲಾಟ್ಮೆಂಟ್ ಆದಮೇಲೆ ಇದನ್ನು ರೆಡಿ ಮಾಡ್ಕೊಳ್ಬೇಕು. ಏನಕ್ಕಂದರೆ ನೀನು ಅಲ್ಲಿ ಹಾಕಬೇಕಾಗುತ್ತೆ. ಫಸ್ಟ್ ಕ್ಲೈಂಟ್ ಯಾರು, ಸೆಕೆಂಡ್ ಯಾರು ಅಂತ ಕಾಲೇಜ್ ಹೆಸರೆಲ್ಲನೂ ಹಾಕಬೇಕಾಗತ್ತೆ. ಓಕೆ, ಆಮೇಲೆ ರೂರಲ್ ಸರ್ವಿಸ್ ಬಾಂಡ್ ಸರ್, ರೂರಲ್ ಸರ್ವಿಸ್ ಬಾಂಡ್ ಕೂಡ ಇದನ್ನು ಸೀಟ್ ಅಲಾಟ್ಮೆಂಟ್ ಆದಮೇಲೆ 100 ರೂಪೀಸ್ ಪೇಪರ್, 100 ರೂಪಿ ಈ ಸ್ಟ್ಯಾಂಪ್ ಪೇಪರ್ ಇರುತ್ತೆ. 1 ಇಯರ್ ಕಂಪಲ್ಸರಿ ನಾನು ರೂರಲ್ ಸರ್ವಿಸ್ ಮಾಡ್ತೀನಿ. ಅಂದರೆ ಒಂದು ಮೆಡಿಕಲ್ 4.5 ವರ್ಷ 5 ವರ್ಷ ಮುಗಿದ ಮೇಲೆ ನಾನು 1 ವರ್ಷ ರೂರಲಲ್ಲಿ, ಓಕೆ, ಹಳ್ಳಿ ಪ್ರದೇಶದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಇರುತ್ತೆ. ಇದನ್ನು ಅನೆಕ್ಸರ್ 9 ಅಂತ ಹೇಳ್ತಾರೆ. ಇದ್ರ ಫಾರ್ಮೆಟ್ ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಾನು ಕೈಗೆ ಕೊಡ್ತಾರೆ, ನಾನು ನಿಮಗೆ ಹೇಳ್ತೀನಿ. ಆ್ಯಂಟಿ ರ್ಯಾಗಿಂಗ್ ಅಫಿಡವಿಟಿ ಅಂತ ಇರುತ್ತೆ ಕಾಲೇಜ್ ಅಡ್ಮಿಷನ್ ಸ್ಟೇಜ್. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟು. ಮೋಸ್ಟ್ ಆಫ್ ದಿ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಸು ಮತ್ತು ಪ್ರೈವೇಟ್ ಕಾಲೇಜಸಲ್ಲಿ ಕೂಡ ಇದು ಇರುತ್ತೆ. ಓಕೆ, ಈ ಬಾಂಡ್ ಬೇಕೇ ಬೇಕು. ಇದನ್ನು KE ಅವ್ರು ರಿಲೀಸ್ ಮಾಡ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಇದನ್ನು 100 ರೂಪೀಸ್ ಪೇಪರ್ ಆಗಿರುತ್ತೆ. ಅಂಡರ್ಟೇಕಿಂಗ್ ಬಾಂಡ್ ಅಂತ ಇರುತ್ತೆ. ಅಂಡರ್ಟೇಕಿಂಗ್ ಬಾಂಡ್ ಏನಂತಂದರೆ ನೀವು, ಓಕೆ, ನೀವು ಅಡ್ಮಿಷನ್ ತಗೊಳ್ತಾ ಇದ್ದೀರಾ ಮೆಡಿಕಲ್ ಕಾಲೇಜಲ್ಲಿ, ಡೆಂಟಲ್ ಕಾಲೇಜಲ್ಲಿ, ಐಶ್ ಕಾಲೇಜಲ್ಲಿ ಅಂತ. ಅಂಡರ್ಟೇಕಿಂಗ್ ಬಾಂಡ್ ಅಂತ ಇರುತ್ತೆ. ಇದ್ರ ಫಾರ್ಮೆಟ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಡಿಸ್ಕಂಟಿನ್ಯೂಯೇಷನ್ ಬಾಂಡ್ ಅಂತ ಇರುತ್ತೆ. ಅಂದರೆ ಇದೇನು ಗ್ಯಾಪ್ ಇರೋ ಸ್ಟೂಡೆಂಟ್ಸಿಗೆ ಸರ್ ಅಂತ ಕೇಳ್ತಾರೆ. ಗ್ಯಾಪ್ ಇರೋ ಸ್ಟೂಡೆಂಟ್ಸಿಗಲ್ಲಪ್ಪ, ಎಲ್ರಿಗೂ ಬೇಕು ಡಿಸ್ಕಂಟಿನ್ಯೂಯೇಷನ್. ಅಂದರೆ ನಾನು ಡಿಸ್ಕಂಟಿನ್ಯೂ ಮಾಡೋದಿಲ್ಲ, ಡೈಲಿ ಬರ್ತೀನಿ, ನನ್ನ ಅಟೆಂಡೆನ್ಸ್ ಕಂಪಲ್ಸರಿ ಇಷ್ಟು ಮೇಂಟೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಏನಾದರೂ ಕಾರಣಾಂತರಗಳಿಂದ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದರೆ, ನಾನು ಮಿಕ್ಕಿದ ಏನೇ ಇರುತ್ತೆ, ಫಸ್ಟ್ ಇಯರ್ ಆದಮೇಲೆ ನಾನು ಸೀಟ್ನ ಏನಂತಂದರೆ ಡೆಂಟಲ್ನ ಬಿಟ್ಟು ಹೋಗ್ತಾ ಇದ್ದರೆ ಮಿಕ್ಕಿದೆಲ್ಲನೂ ಫೀಸ್ ಪೇ ಮಾಡ್ತೀನಿ. ಓಕೆ, ಪೇ ಮಾಡ್ತೀನಿ ಅಂತ ಡಿಸ್ಕಂಟಿನ್ಯೂಷನ್ ಬಾಂಡ್ ಇರುತ್ತೆ. ಎಷ್ಟೋ ಸ್ಟೂಡೆಂಟ್ಸ್ ಮೈಂಡಲ್ಲಿ, ಸರ್ ನಾನು BMS ಮಾಡ್ತೀನಿ ಈ ವರ್ಷ, ಓದ್ಕೊಂಡು ನೆಕ್ಸ್ಟ್ ವರ್ಷ ನೀಟ್ ಕ್ರ್ಯಾಕ್ ಮಾಡಿಬಿಟ್ಟು MBBS ಮಾಡ್ತೀನಿ. ಓಕೆ, ಇದು ಬಾಂಡ್ ಇರುತ್ತೆ, ಇದನ್ನು ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಡ್ಬಿಟ್ಟು ಇದು ಮಾಡಿ. ಇದು 500 ರೂಪೀಸ್ ಈ ಸ್ಟ್ಯಾಂಪ್ ಪೇಪರ್ ಇರುತ್ತೆ. ಎಲ್ಲ ಪ್ರೈವೇಟ್ ಕಾಲೇಜಸ್ ಅವ್ರು ಕಂಪಲ್ಸರಿ ಇರುತ್ತೆ. ಗೌರ್ಮೆಂಟ್ ಕಾಲೇಜವ್ರು ಸಮ್ ಟೈಮ್ಸ್ ಇಗ್ನೋರ್ ಮಾಡ್ತಾರೆ, ಬಟ್ ನಾಟ್ ಇಗ್ನೋರೇಬಲ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗೆಲ್ಲ ಆಯಿತು. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಎಲ್ಲ ಒರಿಜಿನಲ್ ತಗೊಂಡೋಗಿ, ಮೇಲೆ ಹೇಳಿರೋದೆಲ್ಲನೂ ಒರಿಜಿನಲ್ ತಗೊಂಡೋಗಿ. ಒರಿಜಿನಲ್ ಅಂದರೆ ಕಲರ್ ಪ್ರಿಂಟ್ ಇರುತ್ತೆ. ಯಾವುದು? ಈ ಪ್ರಿಂಟ್, ಅಪ್ಲಿಕೇಶನ್ ಪ್ರಿಂಟು, ಅಡ್ಮಿಟ್ ಕಾರ್ಡ್ ಪ್ರಿಂಟ್ ಎಲ್ಲನೂ. ಓಕೆ, ಅದ್ರ ಜೊತೆ 2 to 3 ಸೆಟ್ ಅಲ್ಲ, 3 ಸೆಟ್ಟಲ್ಲಿ ಅಟಿಸ್ಟೆಡ್ ಮಾಡ್ಕೊಳ್ಳಿ. 3 ಸೆಟ್ಟು ಜೆರಾಕ್ಸ್ ಹೊಡ್ಕೊಳ್ಳಿ. ಅಟಿಸ್ಟೆಡ್ ಎಲ್ಲಿ ಮಾಡ್ಕೊಳ್ಳಿ ಅಂದರೆ ಗೌರ್ಮೆಂಟ್ PU ಕಾಲೇಜ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್, ಗೌರ್ಮೆಂಟ್ ಹೈಸ್ಕೂಲ್. ಗೌರ್ಮೆಂಟ್ ಹೈಸ್ಕೂಲ್ ಸ್ವಲ್ಪ ಇಗ್ನೋರ್ ಮಾಡಿ. ಗೌರ್ಮೆಂಟ್ PU ಕಾಲೇಜ್, ಗೌರ್ಮೆಂಟ್ ಡಿಗ್ರಿ ಕಾಲೇಜ್. ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇಸ್ ವೆಲ್ ಆ್ಯಂಡ್ ಬೆಸ್ಟ್. ಓಕೆ, ಅಲ್ಲೇ ಮಾಡ್ಕೊಳ್ಳಿ. ನಿಮ್ಗೆ ಪರಿಚಯ ಇರೋರಿದ್ದರೆ ಅಲ್ಲೇ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ. ಎಷ್ಟೋ ಜನ ಅಟಿಸ್ಟೆಡ್ ಮಾಡ್ಕೊಳ್ಳೋದಕ್ಕೂ ಹರಸಾಹಸ ಮಾಡ್ತಾಯಿರ್ತಾರೆ. ಏನಕ್ಕಂದರೆ ನಾನು ಒಂದು 2011ರಲ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಅಟಿಸ್ಟೆಡ್ ಮಾಡ್ಕೊಳ್ಳೋಕ್ಕೇ ಮನೆ ಅಲ್ದಿದ್ದೀನಿ ಸರ್, ಅಟಿಸ್ಟೆಡ್ ಮಾಡ್ಕೊಳ್ಳಿ ಅಂತ. ಸರಿನಾ? ಈ ರೀತಿ ಈಗೆಲ್ಲ ಹಂಗಿಲ್ಲ. ಒಂದು ಫೋನ್ ಕಾಲಲ್ಲೇ ಅಟಿಸ್ಟೆಡ್ ಆಗಿಬಿಡುತ್ತೆ. ಮಾಡ್ಕೊಳ್ಳಿ, ಸರಿನಾ? ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ PDF, ಓಕೆ, ಒಂದು ಪೆನ್ ಡ್ರೈವ್ ತೊಗೊಳ್ಳಿ. ಪೆನ್ ಡ್ರೈವು ಈ ಸ್ಮಾಲ್ ಎಲ್ಲ ತಗೊಳಕ್ಕೆ ಹೋಗ್ಬಿಡಿ. ಒಂದು 300 ರೂಪಾಯಿ 400 ರೂಪಾಯಿದೇನೋ ಪೆನ್ ಡ್ರೈವ್ ಬರುತ್ತೆ, ಅದನ್ನು ತಗೊಳ್ಳಿ. ಅದರಲ್ಲಿ ಎಲ್ಲನೂ, ಓಕೆ, ಸಾಫ್ಟ್ ಕಾಪೀಸ್ನ ಇಟ್ಕೊಂಡಿರಿ. ಹಾರ್ಡ್ ಕಾಪಿ ಜೊತೆ ಅದು ಪೆನ್ ಡ್ರೈವ್ನ ಕಾಲೇಜಲ್ಲಿ ಕೊಡಬೇಕಾಗುತ್ತೆ. ಪೆನ್ ಡ್ರೈವ್ ಕಂಪಲ್ಸರಿ ಕಾಲೇಜಲ್ಲಿ ಕೊಡಬೇಕಾಗುತ್ತೆ. ನಿಮಗೆ ಪೆನ್ ಡ್ರೈವ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂದರೆ ಜಸ್ಟ್ ಒಂದು ಪೆನ್ ಡ್ರೈವ್ ಪರ್ಚೇಸ್ ಮಾಡಿ. ಅಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಲ್ಯಾಪ್ಟಾಪ್ ತೊಗೊಂಡು ಬಂದಿರ್ತಾರೆ, ಅವರಲ್ಲಿ ಆಗಿಂದಾಗಲೇ ಡಾಕ್ಯುಮೆಂಟ್ಸ್ ಹಾಕ್ತೆ ನಿಮ್ಮ ಪೆನ್ ಡ್ರೈವಲ್ಲಿ ಕಾಪಿ ಮಾಡಿಕೊಂಡೆ ಅಲ್ಲಿಂದಲೇ ಕೊಟ್ಟೆ. ಅದಕ್ಕೆಲ್ಲ ಸೈಜ್ ಇರುತ್ತೆ. ಓಕೆ, 1 MB ಕೆಳಗಡೆ ಇರಬೇಕು, 2 MB ಕೆಳಗಡೆ ಇರಬೇಕು, ಈ ರೀತಿಯೆಲ್ಲ ಇರುತ್ತೆ. ಮತ್ತು ರಿಸರ್ವ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸು, ನೀವು SC ST ಸ್ಟೂಡೆಂಟ್ಸು 371 ಇದರೆಲ್ಲನೂ ನೀವು ಕ್ಯಾರಿ ಮಾಡಬೇಕು. ಇಗ್ನೋರ್ ಮಾಡಲೇಬಾರ್ದು. ಇಗ್ನೋರ್ ಮಾಡಿದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾನು ಇದೆಲ್ಲನೂ ನಿಮಗೆ ಲೈವ್ ಆಗಿ ತೋರಿಸ್ತೀನಿ.
ಲೈವ್ ಡೆಮೋ ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ. ಸೊ ಅದಕ್ಕೋಸ್ಕರನೇ ಕಾಲೇಜ್ ಅಣ್ಣ ಫುಲ್ ಫೇಮಸ್ ಇರೋದು. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಅಂದರೆ ಏನಕ್ಕೆ ಅಂತಂದರೆ ಎಲ್ಲನೂ ಲೈವ್ ಡೆಮೋ ಮಾಡಿ ತೋರಿಸ್ತೀವಿ ಮತ್ತು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಹೇಳೋದಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ಬರುತ್ತೆ ಅಂತ ಬೇರೆ ಚಾನಲೆಲ್ಲ ನೋಡಿದೆ. ಮಾರ್ಕ್ ಅಲಾಟ್ಮೆಂಟ್ ಯಾರು ಹೇಳೋರೆ? ನಾವು ಹೇಳಿದ್ದು ಮಾರ್ಕ್ ಅಲಾಟ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಎಲ್ಲರೂ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾರ್ಕ್ ಅಲಾಟ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, BMS ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಮತ್ತು ನೀವು MBBS BDS ಆಪ್ಷನ್ ಎಂಟ್ರಿ ಮಾಡಿರೋರು ಎಡಿಟ್ ಏನಕ್ಕೆ ಬಿಡ್ತಾ ಇದ್ದೀರಾ, ಏನಕ್ಕೆ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದನ್ನೆಲ್ಲನೂ ಕ್ಲಿಯರಾಗಿ ನೋಡ್ತಾ ಹೋಗೋಣ. ಟೆನ್ಷನ್ ಮಾಡ್ಕೊಳ್ಬೇಡಿ. ಯಾವುದೇ ರೀತಿಯ ಮಾರ್ಕ್ ಅಲಾಟ್ಮೆಂಟ್ ಅನ್ನೋದು KEA ಪ್ರಸನ್ನ ಸರ್ ಮೈಂಡಲ್ಲೇ ಇಲ್ಲ. ಇನ್ನು ಅದ್ರ ಬಗ್ಗೆ ಏನೂ ಅಪ್ಡೇಟ್ಸ್ ಇಲ್ಲ. KEA ಪ್ರಸನ್ನ ಸರ್ ಏನಾದರೂ ಪ್ರಮೋಟ್ ಆಗಿದೆ, ಅಲ್ಲಿ ಇಲ್ಲಿ ಸನ್ಮಾನಗಳು ನಡೀತಾ ಇದೆ. ಸ್ವಲ್ಪ ಎಡಿಷ್ನಲ್ ಏನಂತಂದರೆ ಜವಾಬ್ದಾರಿಗಳನ್ನು ಸೈನ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ. ಖಂಡಿತವಾಗಿ ನಿಮಗೆ ನಾಳೆ ಒಂದು ಅಪ್ಡೇಟ್ ಕೊಡ್ತಾರೆ. ಸೊ ವಿ ವಿಲ್ ಕಂಗ್ರ್ಯಾಚುಲೇಟ್ ಟು KEA ಪ್ರಸನ್ನ ಸರ್ from College Anna Guide YouTube channel. Thank you for being a kind and getting promotion day by day. We want to see you still in the higher level, sir, and helping to the Karnataka and non-Karnataka students and NRI students. Thank you very much. Love you all.